ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಇನ್ಸ್ಟೆಂಟಾಗಿ ಎನರ್ಜಿ ಬರುವಂತಹ ಹಾಗೂ ಹೋಮ್ ಮೇಡ್ ಎನರ್ಜಿ ಡ್ರಿಂಕ್ ಅಂತ ಹೇಳಬಹುದು. ತುಂಬಾ ಸೂಪರ್ ಆಗಿದೆ. ಹಾಗೆಯೇ ಇದನ್ನು ಕುಡಿಯೋದ್ರಿಂದ ತುಂಬಾ ಎನರ್ಜಿ ಸಿಗುತ್ತೆ. ಹೋಮ್ ಮೇಡ್ ಎನರ್ಜಿ ಪೌಡರ್ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು 2 ಕಪ್ ಆಗುವಷ್ಟು ನಾನು ಕಮಲದ ಬೀಜ ತಗೊಂಡಿದ್ದೀನಿ. 1 ಕಪ್ ಬಾದಾಮಿ, ಅರ್ಧ ಕಪ್ ಒಣ ಖರ್ಜೂರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 3/4 ಕಪ್ ಅಗಸೆ ಬೀಜ, 1/4 ಕಪ್ ಆಗುವಷ್ಟು ಗಸಗಸೆ, 3/4 ಕಪ್ ಬಿಳಿ ಎಳ್ಳು, ಅರ್ಧ ಕಪ್ ಕುಂಬಳಕಾಯಿ ಬೀಜ, 6 ಏಲಕ್ಕಿ, 1 ಸ್ಪೂನ್ ಆಗುವಷ್ಟು ಸೋಂಪಿನ ಕಾಳು, ಅಕ್ರೋಡು 5 ಪೀಸ್ ಆಗುವಷ್ಟು ತಗೊಂಡಿದ್ದೀನಿ. ರುಚಿಗೆ ಕೆಂಪು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ. ಬೇಡನವರು ಬೆಲ್ಲ ಕೂಡ ಯೂಸ್ ಮಾಡಬಹುದು. ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಕಮಲದ ಬೀಜವನ್ನು ಹಾಕೋತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಪೌಡರ್ ಮಾಡ್ಕೊಳ್ಳಿಕ್ಕೆ ಕ್ರಿಸ್ಪಿ ಆದರೆ ಸಾಕು. ಕಮಲದ ಬೀಜ ಅಥವಾ ಮಖಾನ ಸೀಡ್ಸ್ ಅಂತ ಕೂಡ ಕರೀತಾರೆ. ಇದರ ಸೇವನೆ ಮಾಡ್ತಾ ಬಂದರೆ ಬಹಳಷ್ಟು ಉಪಯೋಗಕಾರಿಯಾಗುತ್ತೆ. ನರಮಂಡಲಕ್ಕೆ ತುಂಬ ಶಕ್ತಿ ಕೊಡುತ್ತೆ. ಮಧುಮೇಹಿಗಳಿಗೆ ಅತ್ಯಂತ ಉಪಯೋಗಕಾರಿ ಅಂತ ಕೂಡ ಹೇಳ್ಬಹುದು. ನೋಡಿ ಫ್ರೆಂಡ್ಸ್, ಇಷ್ಟು ರೋಸ್ಟ್ ಆದರೆ ಸಾಕು. ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಪಾತ್ರೆಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿಯಲ್ಲಿ ಎಲ್ಲವನ್ನು ಹುರ್ಕೋಬೇಕು. ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಶಿಯಂ ತುಂಬಾ ಇದೆ. ಚರ್ಮಕ್ಕೆ, ಕೂದಲಿಗೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದರ ಸೇವನೆ ಮಾಡ್ತಾ ಬಂದರೆ ಕ್ಯಾಲ್ಶಿಯಂ ನಮಗೆ ಆರಾಮಾಗಿ ಸಿಗುತ್ತೆ. ಎಸ್ಪೆಷಲಿ ಲೇಡೀಸ್ಗಂತೂ ಕಪ್ಪು ಎಳ್ಳು ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇಷ್ಟು ರೋಸ್ಟ್ ಆದರೆ ಸಾಕು. ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಪ್ಯಾನ್ಗೆ ಅಗಸೆ ಬೀಜವನ್ನು ಕೂಡ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಅಗಸೆ ಬೀಜದಲ್ಲಿ ನಿಮಗೆ ತಿಳಿದಿರುವಂತೆ ಅಪಾರ ಪ್ರಮಾಣವಾದಂತಹ ಮೆಡಿಸಿನ್ ವ್ಯಾಲ್ಯೂ ಇದೆ. ದಿನ 1 ಸ್ಪೂನ್ ಅಗಸೆ ಬೀಜವನ್ನು ನಾವು ತಿಂತಾ ಬಂದರೆ ತುಂಬಾ ಉಪಯೋಗಕಾರಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಬಾದಾಮಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಎಲ್ಲವನ್ನು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಬಾದಾಮಿ ದೊಡ್ಡವರಿಂದ ಮಕ್ಕಳ ತನಕ ಎಲ್ಲರಿಗೂ ಕೂಡ ಕೊಡಬಹುದಂತ ತುಂಬಾ ಅದ್ಭುತವಾದಂತಹ ಹಾಗೂ ಮೆಡಿಸಿನ್ ವ್ಯಾಲ್ಯೂ ಕೂಡ ಹೊಂದಿದೆ. ಇದು ಕೂಡ ರೋಸ್ಟ್ ಆಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದೇ ಪ್ಯಾನ್ಗೆ ನಾನೀಗ ಕುಂಬಳಕಾಯಿ ಬೀಜವನ್ನು ಕೂಡ ಹಾಕೋತಾ ಇದ್ದೀನಿ. ಇದರಲ್ಲೂ ಕೂಡ ಅಪಾರ ಪ್ರಮಾಣವಾದಂತಹ ಕ್ಯಾಲ್ಶಿಯಂ ಖನಿಜಗಳು ತುಂಬಾ ಇದೆ ಅಂತ ಹೇಳಬಹುದು ಫ್ರೆಂಡ್ಸ್. ಕುಂಬಳಕಾಯಿ ಬೀಜವನ್ನು ಮಕ್ಕಳಿಗೆ ಕೊಡ್ತಾ ಬಂದರೆ ಬುದ್ಧಿಶಕ್ತಿ ತುಂಬಾ ಹೆಚ್ಚಾಗುತ್ತೆ. ಓದುವಂಥ ಮಕ್ಕಳಿಗೆ ಅಪಾರ ಪ್ರಮಾಣವಾದಂತಹ ಶಕ್ತಿ ಹೆಚ್ಚಾಗುತ್ತೆ. ದಿನ 1 ಸ್ಪೂನ್ ಕುಂಬಳಕಾಯಿ ಬೀಜವನ್ನು ಸೇವನೆ ಮಾಡುತ್ತಾ ಬಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇಷ್ಟು ರೋಸ್ಟ್ ಆದರೆ ಸಾಕು. ಇದನ್ನು ಕೂಡ ನಾನು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಪ್ಯಾನಿಗೆ ಗಸಗಸೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ತುಂಬಾ ತಂಪಿನ ಗುಣವಿರುವಂತಹ ಗಸಗಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಯಾಸವನ್ನು ತುಂಬಾ ದೂರ ಮಾಡುತ್ತೆ. ಇದು ಕೂಡ ರೋಸ್ಟ್ ಆಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಒಣ ಖರ್ಜೂರವನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬಾ ಕ್ಯಾಲ್ಶಿಯಮನ್ನು ಹೊಂದಿದೆ. ತುಂಬಾ ಐರನ್ ಕಂಟೆಂಟ್ ಇದೆ ಅಂತ ಹೇಳ್ಬಹುದು ಫ್ರೆಂಡ್ಸ್. ಹಾಗೆಯೇ ಡ್ರೈ ಆಗಿ ತಿನ್ನಲಿಕ್ಕೂ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಯೂಸಬಲ್ ಅಂತ ಹೇಳ್ಬಹುದು. ಇಷ್ಟಾದರೆ ಸಾಕು. ಇದನ್ನು ಕೂಡ ಒಂದು ತಟ್ಟೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅಕ್ರೋಡ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಬಿಸಿ ಆದರೆ ಸಾಕು. ಅಕ್ರೋಡ ತಿನ್ನೋದ್ರಿಂದ ನರಮಂಡಲಕ್ಕೆ ಒಳ್ಳೆಯ ರೀತಿಯ ಶಕ್ತಿ ಕೊಡಲಿಕ್ಕೆ ಸಹಾಯಕಾರಿಯಾಗುತ್ತೆ. ಇದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಒಂದು ತಟ್ಟೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಕಾಯಿ, ಸೋಂಪಿನ ಕಾಳನ್ನು ಕೂಡ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಇದು ಒಳ್ಳೆ ಘಮ ಕೂಡ ಕೊಡುತ್ತೆ ಹಾಗೂ ಆರೋಗ್ಯದಾಯಕವಾಗಿ ಜೀರ್ಣ ಆಗುತ್ತೆ. ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥಗಳು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಲ್ಲಸಕ್ಕರೆನ ಬಳಸ್ತಾ ಇದ್ದೀನಿ ನಾನು ಟೇಸ್ಟಿಗೆ. ಕಲ್ಲಸಕ್ಕರೆ ಕೂಡ ತುಂಬ ತಂಪಿನ ಗುಣವನ್ನು ಹೊಂದಿದೆ.
ಕಲ್ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು. ಕಲ್ಸಕ್ಕರೆನೂ ಕೂಡ ಹಾಕ್ಕೊಂಡು ನುಣ್ಣಗೆ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ಫೈನಾಗಿ ಪೌಡರ್ ಆಗಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಫೈನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ. ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬಾ ಸೂಪರಾಗಿದೆ, ಹೈ ಎನರ್ಜಿ ಕೂಡ ಹೊಂದಿದೆ. ಮನೆಯಲ್ಲೇ ಕೂಡ ಮಾಡ್ಕೊಂಡಿರುವಂತಹ ಯಾವುದೇ ರೀತಿ ಕೆಮಿಕಲ್ ಹಾಕ್ತೇನೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಎನರ್ಜಿ ಪೌಡರನ್ನು ಮನೆಯಲ್ಲೇ ತಯಾರು ಮಾಡ್ಕೊಬಹುದು ಫ್ರೆಂಡ್ಸ್. ಮಕ್ಕಳಿಂದ ದೊಡ್ಡವರ ತನಕ ಆರಾಮಾಗಿ ಸೇವನೆ ಮಾಡಬಹುದು. ಈ ಪೌಡರನ್ನು ಹಾಲ್ಗೆ ಹಾಕೊಂಡು ಕುಡಿಯೋದ್ರಿಂದ ನರಮಂಡಲಕ್ಕೆ, ಕೈಕಾಲುಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಬುದ್ಧಿಶಕ್ತಿನೂ ಕೂಡ ತುಂಬಾ ಚುರುಕಾಗುತ್ತೆ. ಒಳ್ಳೆಯ ರೀತಿಯ ನಿದ್ರೆ ಕೂಡ ಬರುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿಯ ಪೌಡರನ್ನು ಹಾಲ್ಗೆ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಲ್ದಿ ಬೆನಿಫಿಟ್ ಇರುವಂತಹ ಎನರ್ಜಿ ಪೌಡರ್ ಮನೇಲಿ ಯಾವ ರೀತಿ ತಯಾರು ಮಾಡ್ಕೊಬಹುದು ಅಂತ. ಇವತ್ತಿನ ಹೆಲ್ದಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.